ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಣಾ. ಸೊ ಇವತ್ತಿನ ವಿಡಿಯೋನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಾರ್ಡನಿಂಗ್ ಅಥವಾ ಇಂಡೋರ್ ಪ್ಲಾಂಟ್ಸ್ ಏನಾದ್ರು ಬೇಕಂದರೆ ಈ ನರ್ಸರಿಗೆ ವಿಸಿಟ್ ಮಾಡಿ. ಆ್ಯಂಡ್ ಇದಿರೋದು ತುಮಕೂರು ಟು ಬ್ಯಾಂಗ್ಳೂರು ಹೈವೇ, ಜಯನಗರ, ತುಮಕೂರು ಜಯನಗರನಲ್ಲಿರೋದು, ಹೈವೇನಲ್ಲೇ ಇದೆ. ಸೊ ನಿಯರ್ ಬೈ ಯಾರಾದರೂ ಇತ್ತು ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನಗೂ ಒಂದು ಇಂಡೋರ್ ಪ್ಲಾಂಟ್ ಬೇಕಿತ್ತು. ಸೊ ತೊಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಅಲ್ಲೇ ತೊಗೊಂಡು ಅದನ್ನು ಅಂದರೆ ರಿಫಿಲ್ ಮಾಡಿಸ್ಕೊಂಡು ಅಲ್ಲೇ ನನ್ನ ಪಾಟ್ನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದೆ. ಪಾಟ್ ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಈ ವಿಡಿಯೋನಲ್ಲಿ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಇರೋ ಅಂಥದ್ದು ಕೆಲವೊಂದು ಗಿಡಗಳನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಂಡೋರ್ ಪ್ಲಾಂಟ್ಸಲ್ಲಿ ಹೋಮ್ ಡೆಕೋರ್ ಮಾಡೋದಕ್ಕಿರ್ಬೋದು, ಅಥವಾ ಔಟ್ಸೈಡ್ ಗಾರ್ಡನಿಂಗ್ ಮಾಡೋದಿರ್ಬೋದು, ಅಥವಾ ಟೆರಸ್ ಗಾರ್ಡನಿಂಗ್ ಏನಕ್ಕೆ ಬೇಕಂತ ಹೇಳಿದ್ರು, ಅಥವಾ ಬೋನ್ಸಾಯ್ ಗಿಡ ಆಗಿರ್ಬೋದು, ಎಲ್ಲ ಥರದ್ದು ಈ ನರ್ಸರಿನಲ್ಲಿ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮು ಕೂಡ ಇಲ್ಲಿ ಕೆಲವೊಂದನ್ನು ಪರ್ಚೇಸ್ ಮಾಡಿ ಕೆಲವೊಂದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಬಟ್ ಈ ಟೈಮು ಮಂತ್ಲಿ ಒಂದೊಂದು ಏನಾದರೂ ಇಂಡೋರ್ ಪ್ಲಾಂಟ್ಸ್ ಆ ಥರ ಮನೆಗೆ ಪ್ಲ್ಯಾನ್ ಮಾಡಬೇಕು ಅಂಥೇಳಿ ನ್ಯೂ ಇಯರ್ ದಿನ ಅಂದ್ಕೊಂಡೆ. ಬಟ್ ಆವತ್ತಿನ ಡೇ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಿಲ್ಲ. ಆ್ಯಂಡ್ ಈ ದಿನ ಫ್ರೀ ಇದ್ದೆ ಅಂಥೇಳಿ ವಿಸಿಟ್ ಮಾಡಿದ್ದೆ. ಆ್ಯಂಡ್ ಇದು ನಮ್ಮ ಮನೆ ನಿಯರ್ ಬೈ ಇರೋದು. ಸೊ ಹಾಗಾಗಿ ಅದರದ್ದು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಇಂಡೋರ್ ಪ್ಲ್ಯಾಂಟ್ಸ್ ಆ್ಯಂಡ್ ಎಲ್ಲ ರೀತಿ ನಿಮ್ಗೆ ಯಾವ್ಯಾವ ಥರದ್ದು ಬೇಕು ಅಂತ ಹೇಳಿದ್ರು ಇಲ್ಲಿ ಸಿಗುತ್ತೆ. ಮತ್ತು ಇನ್ಕ್ಲೂಡಿಂಗ್ ಪಾಟ್ಸು ಕೂಡ ಅಲ್ಲೇ ಸಿಗುತ್ತೆ. ಅದು ಡೆಕೋರೇಟಿವ್ ಥರನೇ ಆಗಿರ್ಬೋದು, ಮತ್ತು ಏನೋ ನಾರ್ಮಲ್ ಆಗಿರೋ ಪಾಟ್ಸು ಎಲ್ಲನೂ ಇಲ್ಲಿ ಸಿಗುತ್ತೆ. ಹ್ಯಾಂಗಿಂಗ್ ಪಾಟ್ಸ್ ಆಗಿರ್ಬೋದು, ಮತ್ತು ಆಲ್ ಟೈಪ್ಸ್ ಆಫ್ ಗಿಡ, ಇವಾಗ ನೀವು ಇಂಡೋರ್ ಔಟ್ಡೋರ್ ಎಲ್ಲ ಥರದ್ದು ಸಿಗುತ್ತೆ. ನೀವೊಂದು ಸಲ ವಿಸಿಟ್ ಮಾಡಿ. ಯಾರಾದರೂ ಈ ಥರ ಪ್ಲ್ಯಾಂಟ್ಸ್ ಪ್ಲಾನಿಂಗ್ಸ್ ಇತ್ತು ಇನ್ನು ತುಮಕೂರಲ್ಲಿ ಅಥವಾ ಬ್ಯಾಂಗ್ಳೂರ್ ಟು ಹೈವೇ, ತುಂಬ ಕಲೆಕ್ಷನ್ಸ್ ಇದೆ. ನೋಡ್ತಿರ್ಬೋದು ಈ ವಿಡಿಯೋನಲ್ಲಿ ಒಂದು ಸಲ ತೋರಿಸಿರೋ ಗಿಡನ ನಾನು ಮತ್ತೆ ತೋರಿಸಿಲ್ಲ. ಅಂದರೆ ಅಷ್ಟು ವೆರೈಟೀಸ್ ಆಫ್ ಗಿಡಗಳು ಇಲ್ಲಿ ಸಿಗುತ್ತೆ ಆ್ಯಂಡ್ ಈ ನರ್ಸರಿನಲ್ಲಿ. ಸೊ ಯಾರಾದರೂ ವಿಸಿಟ್ ಮಾಡಿ. ಮತ್ತು ಇನ್ನೊಂದು ಕೆಲವೊಂದನ್ನು ನೋಡಿದ್ರಲ್ಲಿ ಹೇಳ್ಬೋದು ಅಂದರೆ ದೊಡ್ಡ ಪತ್ರೆ, ಅದು ತುಂಬ ಅವಶ್ಯಕತೆ ಇರುತ್ತೆ ಆ್ಯಂಡ್ ಅದು ಕೂಡ ಸಿಗುತ್ತೆ. ಮತ್ತು ರೋಸ್ಮೆರಿ, ಇವಾಗ ಪ್ರೆಸೆಂಟ್ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬರೋದು ರೋಸ್ಮೆರಿ ಆಯಿಲ್ ಯೂಸ್ ಮಾಡಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂಥೇಳಿ ಸುಮಾರು ಬ್ರ್ಯಾಂಡ್ಗಳು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀವಿ. ಪ್ರಮೋಷನ್ ಥರ ಆಗಿರ್ಬೋದು, ಅಥವಾ ಅದು ರಿವ್ಯೂಸು ಕೂಡ ಜನ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಆ ಗಿಡನೂ ಇದರಲ್ಲಿ ಇತ್ತು, ರೋಸ್ಮೆರಿ ಗಿಡ. ಸಡನ್ನಾಗಿ ನೆನಪಾಯಿತು, ನಾನು ಕೇಳಿದೆ ಸಿಗುತ್ತಾ ಅಂಥೇಳಿ. ಹೌದು ಅಂತ ಹೇಳಿದರು. ಬಟ್ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಅದು ಗಿಡದಿಂದ ತೊಗೊಂಡು ಇಲ್ಲಿ ಅಂದರೆ ಗಿಡ ನೀವು ಮನೇಲಿ ಬೆಳೆಸಿ ಅದರಿಂದ ಏನಾದರೂ ಎಕ್ಸಾಕ್ಟಾಗಿ ಯೂಸೇಜ್ ಇದೆಯಾ ಅಂತ ಸೊ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನೆಕ್ಸ್ಟ್ ಟೈಮು ಸೊ ಅದನ್ನು ನಾನು ತೊಗೊಳ್ಳೋಣ ಅಂತ ಇದ್ದೀನಿ. ಬಟ್ ಕೆಲವೊಂದು ರಿವ್ಯೂಸ್ನ ಚೆಕ್ ಮಾಡೋಣ. ಅಂದರೆ ಇವಾಗ ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡಿದ ತಕ್ಷಣ ಸಿಗುತ್ತೆ ರೋಸ್ಮೆರಿ ಯೂಸಸ್ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಡ್ರೈ ರೋಸ್ಮೆರಿ ಲೀವ್ಸ್ ಎಲ್ಲ ಬಂದುಬಿಟ್ಟು ಆನ್ಲೈನಲ್ಲಿ ಸಿಗುತ್ತೆ. ಆ್ಯಂಡ್ ಎಲ್ಲರೂ ಚೆಕ್ ಮಾಡಿರ್ತೀವಿ, ನಾನು ಕೂಡ ಚೆಕ್ ಮಾಡಿದ್ದೀನಿ. ಬಟ್ ಇದರ ಲೀವ್ಸ್ನ ನಾನು ಮನೆ ಹತ್ರ ತೊಗೊಂಡು ಬೆಳೆಸಿ ಸೊ ಅದು ಕಟ್ ಮಾಡಿ ಡ್ರೈ ಮಾಡಿ ಆಯಿಲ್ ಜೊತೆ ಯೂಸ್ ಮಾಡಿದ್ರೆ ಏರ್ ಫಾಲ್ ಆ್ಯಕ್ಚುಲಿ ನಿಜ ರೆಡ್ಯೂಸ್ ಆಗುತ್ತಾ ಅಂತ ಅದೊಂದು ಕನ್ಫರ್ಮೇಷನ್ ಬೇಕಿತ್ತು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಚಿಕ್ಕ ಸೀಬೆ ಗಿಡ, ಅದರಲ್ಲಿ ಆಗಲೇ ಹೂವು ಬಿಟ್ಟು ಕಾಯಾಗಿದೆ. ಇದೆಲ್ಲ ಗಾರ್ಡನ್ನಲ್ಲಿ ಬೆಳೆಸೋದಕ್ಕೆ, ಅಂದರೆ ಇವಾಗ ಒಬ್ಬೊಬ್ರು ಬಿಲ್ಡಿಂಗ್ ಮೇಲೆ ನೋಡಿರ್ತೀವಿ ನಾವು, ಬಿಲ್ಡಿಂಗ್ ಟೆರೆಸ್ ಮೇಲೆ ಪೂರ್ತಿ ಬೆಳೆಸಿರ್ತಾರೆ. ಸೊ ಆ ಥರದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಚಿಕ್ಕ ಗಿಡ ಸ್ಟ್ರಾಬೆರಿ, ಆಗಲೇ ಹೂವು ಬಿಟ್ಟು ಅದರಲ್ಲಿ ಕಾಯಿ ಕೂಡ ಆಗಿತ್ತು. ಸೊ ಎಲ್ಲ ಥರದ್ದು ಸ್ಟ್ರಾಬೆರಿ ಆಗಿರ್ಬೋದು, ಸೀಬೆ ಗಿಡ, ದಾಳಿಂಬೆ, ಮತ್ತು ಈವನ್ ನುಗ್ಗೆ ಗಿಡ ಕೂಡ ಇದೆ ಅಲ್ಲಿ. ನನಗೂ ನೋಡಿ ಶಾಕ್ ಆಯಿತು. ನುಗ್ಗೆ ಗಿಡ ಒಂದು ಕಡ್ಡಿ ಹಾಕಿದ್ರೆ ಬರುತ್ತೆ, ಇದನ್ನು ಬೆಳೆಸ್ತಾ ಇದ್ದಾರಾ ಅನ್ನೋ ಥರ. ಸೊ ಅದನ್ನು ಈ ವಿಡಿಯೋನಲ್ಲಿ ನೋಡ್ತಿರ್ಬೋದು. ನುಗ್ಗೆ ಗಿಡ ಆ್ಯಂಡ್ ಕರ್ಬೇವಿನ ಸೊಪ್ಪು, ಶುಂಠಿ, ಮತ್ತು ಇದು ಶುಂಠಿ ಜೊತೆ ಇನ್ನೊಂದು ಅರಿಶಿನ ಬರುತ್ತಲ್ಲ, ಸೊ ಅರಿಶಿನದ್ದು ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ. ಸೊ ಯಾರಿಗಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ವಿಸಿಟ್ ಮಾಡಿ. ಮತ್ತು ಇನ್ನೊಂದು ನಾನು ತೊಗೊಂಡಿದ್ದು ಇಂಡೋರ್ ಪ್ಲ್ಯಾಂಟ್ ಅಂದರೆ ಝಡ್ ಪ್ಲ್ಯಾಂಟ್ ಅಂತ ಬರುತ್ತೆ. ಸೊ ಆ ಗಿಡನೇ ಏನಕ್ಕೆ ತೊಗೊಂಡೆ ಅಂತ ಅಂದರೆ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಅದರದ್ದು ರಿಲೇಟೆಡ್ ವೀಡಿಯೋಸು ನನಗೆ ಜಾಸ್ತಿ ಬರ್ತಾಯಿತ್ತು. ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದರದ್ದು ಲೈಫ್ ತುಂಬ ಜಾಸ್ತಿ ಇರುತ್ತೆ. ಈಗ ನಾವು ತೊಗೊಂಡು ಬಂದು ಇಟ್ಟು ಅದೊಂದು ಸ್ವಲ್ಪ ದಿನಕ್ಕೆ ಏನಾದರೂ ಆಯಿತು ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಆ ಕ್ಯಾಟಗರಿನಲ್ಲಿ ಈ ಗಿಡ ಇಲ್ಲ. ಇಂಡೋರ್ ಪ್ಲ್ಯಾಂಟ್ ಅದು ರಿಲೇಟೆಡ್ ಟು ವಾಸ್ತುನೂ ಇದೆ. ಅಂದರೆ ಮನೆ ವಾಸ್ತುಗೂ ಕೂಡ ಅದನ್ನು ಬಳಸುವಂಥದ್ದಿದೆ ಆ ಪ್ಲ್ಯಾಂಟು. ಬೇರೆ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಅದ್ರದ್ದು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರು.
ಸೊ ಹಾಗಾಗಿ ನಾನು ಅದನ್ನು ತೊಗೊಳ್ಬೇಕು ಅಂತಲೇ ಹೋಗಿದ್ದು. ಇವಾಗ ನೋಡ್ತಿರೋದು ರೋಸ್ಮೆರಿ ಗಿಡ. ನಾನು ಸಡನ್ನಾಗಿ ನೆನಪಾಯಿತು, ಇದನ್ನು ಚಿಕ್ಕ ಹುಡುಗರಲ್ಲಿ ಮಕ್ಕಳಿಗೆ ಕೆಮ್ಮು ಅಥವಾ ನೆಗಡಿ ಏನೋ ಆದಾಗ ಟ್ರೀಟ್ಮೆಂಟ್ ಥರ ಯೂಸ್ ಮಾಡಿರೋದು ನೆನಪಿದೆ. ಆ್ಯಂಡ್ ಇದು ದೊಡ್ಡ ಪತ್ರೆ, ಇದನ್ನು ಚಟ್ನಿಗಾದರೂ ಯೂಸ್ ಮಾಡ್ತಾರೆ. ಹಾಗೆ ಮತ್ತು ಇಲ್ಲಿ ನೋಡ್ತಿರ್ಬೋದು, ಇದನ್ನು ನಾವು ನನಗೆ ಹೇಳಿರೋ ಪ್ರಕಾರ ಅದು ನಾನು ಚಿಗುರೆಲೆ ಗಿಡ ಅಂತ ಕರಿತಿದ್ವಿ. ಬಟ್ ಅದರಿಂದ ಕಿಡ್ನಿ ಸ್ಟೋನ್ಗೆ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವರು ಹೇಳಿದರು. ಆ್ಯಂಡ್ ನಾನು ಕೂಡ ಒಂದ್ಸಲ ಗೂಗಲ್ ಚೆಕ್ ಮಾಡಿದಾಗ ಅದರದ್ದು ಯೂಸೇಜ್ ಇದೆ. ಅದು ಜಸ್ಟ್ ಒಂದು ಗಿಡ ಹಾಕಿದ್ರೇ ಒಂದು ಎಲೆ ಹಾಕಿದ್ರೇ ಗಿಡ ಚೆನ್ನಾಗಿ ಬರುತ್ತೆ. ಸೊ ಯಾರಾದರೂ ಈ ಥರ ಮನೆಗೆ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ. ನಾನು ಅಲ್ಲಿ ತೊಗೊಂಡಿದ್ದು ಪ್ಲ್ಯಾಂಟ್ ಇದು. ಆ್ಯಂಡ್ ಅಲ್ಲೇ ರೀಫಿಲ್ ಮಾಡಿಸ್ತಾ ಇದ್ದೀನಿ. ಮನೆಗೆ ತೊಗೊಂಡು ಬಂದು ಮಣ್ಣು ಹುಡುಕಿ ಮಾಡಿಸೋದಕ್ಕಿಂತ ಅಲ್ಲೇ ಸ್ವಲ್ಪ ಗೊಬ್ಬರನೂ ಹಾಕ್ಕೊಡಿ ನನಗೆ ಅಂಥೇಳಿ ಅಲ್ಲೇ ಪಾಟು ಕೂಡ ತೊಗೊಂಡು ಅಲ್ಲೇ ರೀಫಿಲ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಮಾಡೋದಕ್ಕೆ 20 ರುಪೀಸ್ ಅಂತ ಹೇಳಿದ್ರು. ನಾನಿಲ್ಲ ಕೊಡಲ್ಲ ಅಂಥೇಳಿ ಜಸ್ಟ್ ಪ್ಲ್ಯಾಂಟ್ ಇದನ್ನು ತೊಗೊಂಡಿದ್ದೀನಲ್ಲ, ಸೊ ನನಗಾಗಿ ರೀಫಿಲ್ ಹಂಗೆ ಮಾಡಿಕೊಡಿ ಅಂಥೇಳಿ. ಸೊ ರೀಫಿಲ್ಗೇನು ಅಮೌಂಟ್ ಪೇ ಮಾಡಿಲ್ಲ, ಅವರೇ ಮಾಡಿಕೊಟ್ರು ಅದನ್ನು. ಸೊ ಇದೆರಡರಿಂದ ಪಾಟ್ ಮತ್ತು ಆ ಪ್ಲ್ಯಾಂಟಿಂದ ಸೇರಿಸಿ 400 ರುಪೀಸ್ ಆಯಿತು. ಸೊ ಪ್ಲ್ಯಾಂಟ್ ಬಂದು 250 ಆ್ಯಂಡ್ ದಟ್ ಪಾಟ್ ಬಂದು 140 ರುಪೀಸು. ಆ್ಯಂಡ್ ಪ್ಲಾಸ್ಟಿಕ್ದೇ ಅದು, ಸೆರಾಮಿಕ್ ಆ ಥರದ್ದೆಲ್ಲ ಇದೆ. ಸೊ ಪ್ರೈಸಿಂಗ್ ವೈಸ್ ಅದು ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಪಾಟ್ನ ಚೂಸ್ ಮಾಡಿ ರಿಫಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಅಂದರೆ ನ್ಯೂ ಇಯರ್ ದಿನ ತೊಗೊಳ್ಬೇಕು ಅಂದಿದ್ದು. ಫೈನಲಿ ಒಂದು ಸಂಡೇ ವಿಸಿಟ್ ಮಾಡಿದ್ದು ಈ ನರ್ಸರಿಗೆ. ಆ್ಯಂಡ್ ರೋಸ್ ಗಿಡಗಳು ಆ ಥರದ್ದೆಲ್ಲ ಮನೆ ಹತ್ರ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ನಾವು ಆರಾಮಾಗಿ ತೊಗೊಂಡು ಹಾಕ್ಕೋಬೋದು. ಬಟ್ ನಾನು ಇಂಡೋರ್ ಪ್ಲ್ಯಾಂಟ್ಸ್ನೇ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ ಮನೆಗೆ. ಸೊ ಹಾಗಾಗಿ ಮಂತ್ಲಿ ಒಂದೊಂದು ಪರ್ಚೇಸ್ ಮಾಡಿ ಹೋಮ್ ಡೆಕೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಮೊದಲಿಗೆ ತೊಗೊಂಡೋಗ್ತಾ ಇರೋದು ಈ ಪ್ಲ್ಯಾಂಟು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಬೇಕು ಅಂತಂದರೆ ವಿಸಿಟ್ ಮಾಡಿ. ಆ್ಯಂಡ್ ನಂದು ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸು ನನ್ನ ಚಾನಲಲ್ಲಿ ಬರುತ್ತೆ. ಸೊ ಈ ಜನವರಿ ಮಂತ್ ಅಂದ್ಕೊಂಡಿದ್ದು ಒಂದು ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.